ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಸದ್ಭಕ್ತರಿಗೆ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಶನಿ ಹಿಮ್ಮುಖ ಚಲನೆ ವಕ್ರಿಯ ಸಂಚಾರ ಇದೆ ಜುಲೈ 27ರಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ ಶನಿ ಮೀನರಾಶಿಯಲ್ಲಿ ವಕ್ರಿಯವಾಗಿ ಸಂಚಾರ ಮಾಡ್ತಾರೆ. ಸೊ ಹೀಗಾಗಿ ಇವತ್ತು 25, ಇನ್ನೊಂದು 2 ದಿನಗಳಲ್ಲಿ ಸಂಚಾರ ವಕ್ರಿಯವಾಗಿ ಅಂದರೆ ಹಿಮ್ಮುಖ ಚಲನೆ ಮೀನರಾಶಿಯಲ್ಲಿ ಪ್ರಾರಂಭವಾಗುತ್ತೆ. ಸೊ ಈ ಒಂದು ಸಂಚಾರದಿಂದ ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಫಲಗಳು, ಒಳ್ಳೆಯ ಫಲಗಳು, ಶುಭ ಫಲಗಳು ಅಂತ ತಿಳ್ಕೊಳ್ಳಿ, ಅಶುಭ ಫಲಗಳಂತಾದರೂ ತಿಳ್ಕೊಳ್ಳಿ, ಅಥವಾ ಇನ್ನಿತರ ದೋಷಗಳು ಏನಾದರೂ ಕಂಡುಬರುತ್ತಾ, ಅಥವಾ ಆ ರಾಶಿಗೆ ಏನಾದರೂ ಕಂಟಕ ಅಥವಾ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಇದೆಯಾ, ಅಥವಾ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಳುವಂಥದ್ದಾಗತ್ತೆ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೇಷರಾಶಿಯಿಂದ ಮೀನರಾಶಿಯವರು. ಅದಕ್ಕಿಂತ ಮುಂಚಿತವಾಗಿ ಈ ಶನಿ ವಕ್ರಿಯ ಸಂಚಾರದಿಂದ ಆಗುವ ಪರಿಣಾಮಗಳು, ಅಂದರೆ ಯಾವೆಲ್ಲ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದು ಸ್ವಾಭಾವಿಕವಾಗಿ ತಿಳಿದುಕೊಳ್ಳೋಣ. ರಾಶಿಗನುಗುಣವಾಗಿ ಸಪ್ರೇಟಾಗಿ ಅದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶನಿ ಇದೇ ಒಂದು 27ನೇ ತಾರೀಕು ಜುಲೈ 2026ರಿಂದ ಡಿಸೆಂಬರ್ 2026 10ನೇ ತಾರೀಕುವರೆಗೂ ಮೀನರಾಶಿಯಲ್ಲಿ ಹಿಮ್ಮುಖ ಚಲನೆ ಅಂದರೆ ವಕ್ರಿಯನಾಗಿ ಹಿಂದುಗಡೆ ನೋಡುವಂಥದ್ದಾಗತ್ತೆ. ಅಂದರೆ ಮೀನರಾಶಿ ಕಡೆ ಮುಂದುಗಡೆ ಇರೋದು ಮೇಷರಾಶಿ, ಹಿಂದುಗಡೆ ಇರೋದು ಕುಂಭರಾಶಿ. ಸೊ ಹೀಗಾಗಿ ನೋಡ್ತಕ್ಕಂಥದ್ದು ಕುಂಭರಾಶಿಗೆ ಅಥವಾ ಹಿಂಬದಿ ಅಥವಾ ಹಿಮ್ಮುಖ ಈ ರೀತಿಯ ಒಂದು ಸಂಚಾರಗಳು ಇರುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಹೆಚ್ಚು ಕಡಿಮೆ ಒಂದು 137ರಿಂದ 138 ದಿನಗಳ ಕಾಲ ಈ ಒಂದು ಸಂಚಾರ ಮೀನರಾಶಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದರ ಅನುಗುಣವಾಗಿ ನೋಡೋದಾದರೆ ಇಲ್ಲಿ ಆತ್ಮಾವಲೋಕನೆ ಅಂದರೆ ಒಂದು ರೀತಿಯಲ್ಲಿ ನಾವು ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಅದರದ್ದೇ ಆದಂಥ ಒಂದು ನಿಶ್ಚಯ, ಅದರಲ್ಲಿ ಒಂದು ಆಗುತ್ತೋ ಆಗಲ್ವೋ ಆ ಒಂದು ರೀತಿಯಲ್ಲಿ. ಮತ್ತು ಇನ್ನೊಂದು ಏನು ಕರ್ಮಫಲ ಅಂದರೆ ಶನಿ ಕೆಲವೊಮ್ಮೆ ಅತಿಯಾಗಿ ಕಾಡ್ತಾನೆ. ಸೊ ನಮ್ಗೆ ಅದರದ ಬಗ್ಗೆ ಕ್ಲಾರಿಟಿ ಕೊಡ್ತಾನೆ. ಕೆಲವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸ ಸಕ್ಸಸ್ ಆಗೋದಿಲ್ಲ. ಕೆಲವು ತುಂಬ ಕಠಿಣ ಸವಾಲುಗಳಿಂದ ಕೂಡ್ಕೊಂಡಿರುತ್ತೆ. ಕೆಲವು ಸಮಸ್ಯೆಗಳು ಆರ್ಥಿಕವಾಗಿ ತುಂಬ ಜರ್ಜಿತವಾಗಿ ಹೋಗ್ಬಿಟ್ಟಿರ್ತೀವಿ. ಸಿಕ್ಕಾಪಟ್ಟೆ ನಾವು ಪ್ರಯತ್ನ ಮಾಡಿದ್ರು ಏನು ಮಾಡಿದ್ರೂ ಯಾವುದೇ ರೀತಿಯ ಲಾಭ ಅಥವಾ ಆ ಕೆಲಸ ಯಶಸ್ವಿ ಆಗಿರೋದಿಲ್ಲ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದರಂತೆ ಸಂಬಂಧಗಳು ಕೂಡ ಅಷ್ಟೇ ತುಂಬ ಗೊಂದಲಕ್ಕೀಡಾಗ್ಬಿಡುತ್ತೆ, ಒಬ್ರನ್ನೊಬ್ರು ಆಗೋದಿಲ್ಲ, ಮನಸ್ತಾಪಗಳು ಇದೆಲ್ಲವೂ ಕೂಡ ನಡೆಯುವಂಥದ್ದೇ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ಶನಿ ಹಿಮ್ಮುಖ ಚಲನೆಯಿಂದ ನೋಡ್ಕೊಂಡು ಫಸ್ಟು ಆರ್ಥಿಕವಾಗಿ ಕಾಡುವಂಥದ್ದಿರುತ್ತೆ. ಎರಡನೇದು ಸಂಬಂಧಗಳು. ಈ ಸಾಡೆಸ ಶನಿ ಆಗಿರ್ಬೋದು, ಅಷ್ಟಮ ಶನಿ ಆಗಿರ್ಬೋದು, ಪಂಚಮ ಶನಿ ಆಗಿರ್ಬೋದು, ಅರ್ಧಾಷ್ಟಮ ಶನಿ ಆಗಿರ್ಬೋದು. ಈ 4 ಶನಿಗಳು ಅಂದರೆ ಯಾವ ರಾಶಿಗಿದೆಯೋ ಅವರಿಗೆಲ್ಲ ಒಂದಿಷ್ಟು ಈ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೆಲವೊಮ್ಮೆ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ ಆರೋಗ್ಯದ ವಿಷಯಕ್ಕೆ. ಆರೋಗ್ಯದಲ್ಲೂ ಕೂಡ ಅಷ್ಟೇ ಏರಿಳಿತ ಕಾಣುವಂಥದ್ದಾಗತ್ತೆ. ಇನ್ನು ಕಾನೂನು, ಸುಮ್ಮನೆ ನಾವು ತಪ್ಪು ಮಾಡದೇ ಇದ್ರೂ ಕಾನೂನು ನಮ್ಮ ಬಗ್ಗೆ ಏನೋ ಒಂದು ಫಿರ್ಯಾದಿ ಕೊಡೋದಾಗಿರಲಿ ಅಥವಾ ಅದರ ಬಗ್ಗೆನೇ ನಾವು ಹೋರಾಟ ಮಾಡುವಂಥದ್ದಾಗಿರಲಿ. ಅಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಬಟ್ ಸಂಬಂಧ ಇಲ್ಲದೆ ಇದ್ದರೂ ನಾನು ಸಾಚ ಅನ್ನೋ ಒಂದು ಮಟ್ಟಕ್ಕೆ ಪ್ರೂಫ್ ಮಾಡೋಕ್ಕಾಗಿದೆ. ಸೊ ಈ ರೀತಿ ಅಂದರೆ ಇಲ್ಲಿ ಶನಿ ಈ ರೀತಿ ಕಾಡ್ತಾನೆ ನಮಗೆ. ತಪ್ಪು ಮಾಡದೇ ಇದ್ರೂ ಮಾಡಿದವರ ರೀತಿಯಲ್ಲಿ ತೋರಿಸ್ಕೊಳ್ತಾ ಇರ್ತಾನೆ. ಇನ್ನು ಇಲ್ಲಿ ಇನ್ನೊಂದು ಪ್ರೊಫೆಷ್ನಲಿ ವೃತ್ತಿ ಮಾಡೋರಿಗೆ ಮತ್ತು ಜಾಬ್ ಮಾಡೋರಿಗೆ ಸ್ವಲ್ಪ ಏನಾದರೂ ಏರಿಳಿತಗಳು ಇರುತ್ತೆ. ಅದೆಲ್ಲವನ್ನು ಈಗ
ಸುಮ್ಮನೆ ವೃತ್ತಾಂತ ಬೇಡ. ಯಾಕೆಂದರೆ ನೀವು ಕಾಯ್ತಾ ಇರೋದೇ ನಿಮ್ಮ ರಾಶಿಗೆ ಅನುಗುಣವಾಗಿ ಅನುಕೂಲ ಆಗುತ್ತೋ ಆಗಲ್ಲ ಅಷ್ಟೇ ಹೇಳ್ಬಿಡಿ ಗುರೂಜಿ, ಸುಮ್ಮನೆ ಇದು ವಿವರಣೆ ಬೇಡ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಇಲ್ಲ, ವಿವರಣೆ ಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ನಿಮ್ಗೆ ಅದರ ಪೀಠಿಕೆ ಅರ್ಥ ಆಯಿತು ಅಂದರೆ ನಿಮ್ಗೆ ಅದು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ರಾಶಿಗೆ ಅನುಗುಣವಾಗಿ. ಈ ಪೀಠಿಕೆ ಇಲ್ಲ ಅಂದರೆ ಬರೀ ರಾಶಿಗೆ ಈ ಸಂಬಂಧಪಟ್ಟಂತಹ ದೋಷಗಳಿದೆ ಅಥವಾ ಸಮಸ್ಯೆಗಳಿದೆ, ಇದನ್ನು ಮಾಡಿ ಅಂತ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಅಂದರೆ ಒಂದು ಪೀಠಿಕೆ, ಅದರ ಶನಿಯ ವಕ್ರಿಯನಿಂದ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳು ಇರುತ್ತೆ. ಈಗ ಆರ್ಥಿಕ ಅಂದರೆ ಅನುಕೂಲನೂ ಇದೆ, ಅನಾನುಕೂಲ ಇದೆ. ಆರೋಗ್ಯ ಅಂದರೆ ಅನುಕೂಲ ಇದೆ, ಅನಾನುಕೂಲ ಇದೆ. ಕೌಟುಂಬಿಕ ಅಂದರೆ ಅನುಕೂಲನೂ ಅನಾನುಕೂಲ ಇದೆ. ಅದೇ ರೀತಿಯಾಗಿ ವೃತ್ತಿ ಮತ್ತು ಜಾಬು ಅದು ಅಷ್ಟೇ, ಅನುಕೂಲನೂ ಇದೆ, ಅನಾನುಕೂಲ ಇದೆ. ಅಂದರೆ ಕೆಲವು ರಾಶಿಗಳಿಗೆ ಅನುಕೂಲ, ಕೆಲವು ರಾಶಿಗಳಿಗೆ ಅನಾನುಕೂಲ, ಇಷ್ಟೇ ಸಿಂಪಲ್. ಶನಿ ಒಂದು ಏನಂದರೆ ಅವನು ಕ್ಲಾರಿಟಿ ಕೊಡಿಸ್ತಾನೆ ಅಷ್ಟೇ ನಿಮಗೆ, ಆಗುತ್ತೋ ಆಗಲ್ವೋ. ಆಗಲ್ಲ ಅಂದರೆ ಏನಾದರೂ ಒಂದಿಷ್ಟು ತೊಂದರೆಗಳು ಮುಂದೆ ಅಷ್ಟೇ. ಆಯಿತಾ, ಮುಂದೆ ಹೋಗು ಅಂತ ನಿಮಗೆ ಪರ್ಮಿಷನ್ ಕೊಟ್ಟಂಗೆ. ಒಂದು ಶನಿ, ಈ ಸಾಡೆ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಇಲ್ಲಿ ಏನಾಗುತ್ತೆ ಅಂದರೆ ಫಿಲ್ಟರ್ ಆಗುತ್ತೆ ನಮ್ಮ ಕ್ಯಾರೆಕ್ಟರ್, ನಾವು ಹೇಗಿದ್ದೀವಿ ಎಂಬುದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು 7.5 ಬಂದಿದೆ ಅಂದರೆ ನಿಮ್ಮ ಮೇನ್ ಲೀಡ್ ಏನಿದೆ ಅದೆಲ್ಲವನ್ನು ಶನಿ ಫಿಲ್ಟ್ರ್ ಮಾಡಿ ನಿಮ್ಗೆ ಕೊಡ್ತಾನೆ. ಅಂದರೆ ನೀವು ಆರ್ಥಿಕವಾಗಿ ಹೇಗಿದ್ದಾಗ ಹೇಗಿರ್ತೀರಿ, ಆರ್ಥಿಕ ಇಲ್ಲದೆ ಇದ್ದಾಗ ಹೇಗಾಗುತ್ತೆ, ಅದೆಲ್ಲವನ್ನು ಪರಿಪಾಡಿ ಒಮ್ಮೆ ಕೊಡ್ತಾನೆ, ಮತ್ತೆ ಇಸ್ಕೊಳ್ತಾನೆ, ಮತ್ತೆ ಕೊಡ್ತಾನೆ, ಒಮ್ಮೆ ಇಸ್ಕೊಳ್ತಾನೆ. ಇದೇ ರೀತಿ ನಡೀತೆ. ಕೌಟುಂಬಿಕನೂ ಅಷ್ಟೇ. ನೀವು ಯಾರು ನಂಬ್ತೀರೋ ಅವರೇ ಕೈ ಕೊಡ್ತಾರೆ. ನೀವು ಯಾರನ್ನ ತುಂಬ ಆತ್ಮೀಯತೆ ಅಂತ ಇಟ್ಕೋಬೇಕಂತ ಮಾಡಿದ್ರೆ ಅವರೇ ಕೈ ಎತ್ತಿಬಿಡ್ತಾರೆ. ಈ ರೀತಿಯಲ್ಲೂ ಬರುತ್ತೆ. ಈ ಅಂದರೆ ಸಮಸ್ಯೆಗಳು ಈ ರೀತಿ ಇರುತ್ತೆ. ಸೊ ಬನ್ನಿ, ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಆಧ್ಯಾತ್ಮಿಕ ವಿಷಯಗಳು, ಇನ್ನೂ ಹೆಚ್ಚಿನ ಕೆಲವು ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ತಿಳಿದಿದ್ದೀನಿ. ಇನ್ನು ಸುಮಾರಾಗಿ ಜನರು ನಿತ್ಯ ಭವಿಷ್ಯ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಸ್ವಲ್ಪ ಏನಾಗ್ತಾ ಇದೆ, ಒಮ್ಮೆ ವಿಡಿಯೋ ಮಾಡಲಿಕ್ಕೆ ಮಿನಿಮಮ್ ನನಗೆ 3 hours ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಟೈಮ್ ಸಾಲದೇ ಇರೋದ್ರಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ ನಾವು ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ ಕಳಿಸ್ತಾ ಇಲ್ಲ. ಸೊ ಅವರಿಗೆ ಅನ್ಯಥಾ ಭಾವಿಸಬೇಡಿ. ಸಮಯದ ಅಭಾವದಿಂದ ಕಳಿಸಲು ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೀವಿ. ಏಕೆಂದರೆ ಸಮಯದ ಅಭಾವದಿಂದ ನಿತ್ಯ ಅದನ್ನು ಪ್ರಸ್ತುತಪಡಿಸಲು ಸಾಧ್ಯ ಆಗ್ತಾ ಇಲ್ಲ. ಈಗ ವಿಷಯಕ್ಕೆ ಬರೋಣ. ಶನಿ ವಕ್ರಿಯ ಸಂಚಾರ ಮೇಷರಾಶಿಗಳಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದೆ ಇನ್ನೂ ಆಧ್ಯಾತ್ಮಿಕ ವಿಷಯಗಳು ತಿಳಿಸೋಣ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಒಂದೊಂದು ರಾಶಿ ಯಾವ್ಯಾವ ಫಲಗಳು ಸಿಗುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಶನಿ ವಕ್ರಿಯ ಸಂಚಾರ 2026 ಈ 138 ದಿನಗಳ ಕಾಲ ಯಾವೆಲ್ಲ ಅನುಕೂಲತೆಗಳು ಅನಾನುಕೂಲತೆಗಳು ಇರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಕರ್ಕಾಟಕ ರಾಶಿಯವರಿಗೆ ಅಂತ ನೋಡೋದಾದರೆ, ಅಂದರೆ ಇಲ್ಲಿ ನಿಮಗೆ ಈ ಒಂದು ವಕ್ರಿಯ ಸಂಚಾರ 9ನೇ ಸ್ಥಾನದಲ್ಲಿ ನಡೀತಾ ಇದೆ. ಅಂದರೆ ಮೀನ ರಾಶಿ ಕರ್ಕಾಟಕ ರಾಶಿಯಿಂದ 9ನೇ ಸ್ಥಾನದಲ್ಲಿ ಬರುತ್ತೆ. ಸೊ ವಕ್ರಿಯನಾಗಿರೋದರಿಂದ ಕರ್ಕಾಟಕ ರಾಶಿಯವರಿಗೆ ಕೆಲವು ಭಾಗ್ಯಗಳು ತೆರೆಯುವಂಥದ್ದಾಗತ್ತೆ. ಅಂದರೆ ಕೆಲವು ವಿಷಯಗಳಿಗೆ ನಿಮಗೆ ಏನಂತೀರ, ಆಕಸ್ಮಿಕವಾಗಿ ಅನುಕೂಲಗಳು ಉಂಟಾಗುವಂಥದ್ದಾಗುತ್ತೆ. ಆಕಸ್ಮಿಕವಾಗಿ ಧನ ಲಾಭ ಬರುವಂಥದ್ದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಆಕಸ್ಮಿಕವಾಗಿ ಮದುವೆಯ ಪ್ರಸ್ತಾವನೆ ಬರುವಂಥದ್ದಾಗುತ್ತೆ. ಆಕಸ್ಮಿಕವಾಗಿ ದೇವಾನುದೇವತೆಗಳ ಪುಣ್ಯಕ್ಷೇತ್ರಗಳ ದರ್ಶನ ಆಗುವಂಥದ್ದಾಗುತ್ತೆ. ಆಕಸ್ಮಿಕವಾಗಿ ಕೆಲಸದಲ್ಲಿ ಒಳ್ಳೆಯ ಪ್ರಮೋಷನ್ ಸಿಗುವಂಥದ್ದಾಗುತ್ತೆ. ಆಕಸ್ಮಿಕವಾಗಿ ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಆಕಸ್ಮಿಕವಾಗಿ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಒಂದಿಷ್ಟು
ಪರಿಚಯ ಅಥವಾ ಭೇಟಿ ಆಗುವಂಥದ್ದಾಗತ್ತೆ. ಈ ಸಮಯದಲ್ಲಿ ಆಕಸ್ಮಿಕವಾಗಿ ಮನೆಯಲ್ಲಿ ಒಂದು ರೀತಿಯಲ್ಲಿ ಏನೋ ಸಂತೋಷದ ವಾತಾವರಣ ಅಥವಾ ಏನೋ ಒಂದು ಖುಷಿಯ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಅವಕಾಶ ಅಥವಾ ಮನೆಯಲ್ಲಿ ಸದಾ ಸಂತೋಷ ಈ ರೀತಿಯೆಲ್ಲ ನಿಮಗೆ ಸಿಗುವಂಥದ್ದಾಗುತ್ತೆ. ಆಕಸ್ಮಿಕವಾಗಿದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ರೀತಿಯೆಲ್ಲ ಬದಲಾವಣೆ ಆಗುತ್ತೆ ಅಂತೇಳಿ. ಆ ರೀತಿಯಲ್ಲಿ ಶನಿ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಅನುಕೂಲತೆಯನ್ನು ಕಲ್ಪಿಸುವಂಥವನಾಗ್ತಾನೆ ಈ ಒಂದು 138 ದಿನಗಳಲ್ಲಿ. ಅಂದರೆ ಎಲ್ಲ ದಿನಗಳು ಈ ರೀತಿ ಇರುತ್ತಂತಲ್ಲ, ಅದಕ್ಕೆ ನಿಮಗೆ ಹೇಳ್ತಾ ಇರೋದು ಆಕಸ್ಮಿಕವಾಗಿ. ಅಂದರೆ ಯಾವ ದಿನ ಬರುತ್ತೆ ಹೇಳಿಕ್ಕಾಗಲ್ಲ. ಈ ಒಂದು 138 ದಿನದಲ್ಲಿ ಅಂದರೆ ಜುಲೈ 27ರಿಂದ ಡಿಸೆಂಬರ್ 10ನೇ ತಾರೀಕು ಈ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಂತೀವಿ, ಅದು ಬರುತ್ತೆ. ನಿಮಗೆ ಈಗ ಆರ್ಥಿಕ ಸಮಸ್ಯೆ ಅಂತ ತಿಳ್ಕೊಳ್ಳಿ. ಸುಮಾರು ಜನ ಹಾಕಿದರೆ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಮತ್ತು ಈ ಫ್ಯಾಮಿಲಿ ಮ್ಯಾಟರ್ ತುಂಬ ಕಾಡ್ತಾ ಇದೆ ಗುರುಗಳೇ ಅಂತ ಮೊನ್ನೆ ಸುಮಾರು ಒಂದು 5-6 ಮೆಸೇಜ್ ಬಂದಿದೆ ನಮಗೆ ವಾಟ್ಸಪ್ಪಲ್ಲಿ. ಗುರುಗಳೇ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ. ಸೊ ನಾನು ಹೇಳೋದಿಷ್ಟೇ, ಕರ್ಕಾಟಕ ರಾಶಿಯವರಿಗೆ ಸಹಜ, ಅದು ವೈಯಕ್ತಿಕ ಜಾತಕ ನೋಡಬೇಕು, ಅದು ಆಮೇಲೆ. ಬಟ್ ಕಳೆದ ಒಂದು 2-3 ತಿಂಗಳಲ್ಲಿ ತುಂಬ ಸಫರ್ ಆಗಿದ್ದೀರಾ, ಒಪ್ಕೊಳ್ತೀನಿ. ಬಟ್ ಈಗ ಜುಲೈ 27ರ ನಂತರ ಅದು ಒಂದೊಂದಾಗಿ ಕಡಿಮೆ ಆಗುವಂಥ ಹಂತಕ್ಕೆ ಬರುವಂಥದ್ದಾಗುತ್ತೆ. ನಿಮ್ಮ ಒಂದು ಏನು ಕಷ್ಟಗಳಿದೆ ಆಕಸ್ಮಿಕವಾಗಿ ಅದೆಲ್ಲವೂ ದೂರ ಆಗುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇನ್ನು ಅದೇ ರೀತಿಯಾಗಿ ಕೆಲವು ಕೆಲಸ ಕಾರ್ಯಗಳು ಏನಾಗುತ್ತೆ ಅಂದರೆ ದಿಢೀರಾಗಿ ನಿಮ್ಮ ಕಡೆ ಕನ್ವರ್ಟ್ ಆಗೋಗುತ್ತೆ. ಇಷ್ಟು ದಿನ ನೀವು ಏನೇ ಪ್ರಯತ್ನ ಮಾಡಿದರೂ ಅದು ತುಂಬ ದೂರ ಅಂತ ಇತ್ತು, ನೀನು ಬೇರೆ ನಾನು ಬೇರೆ ಅನ್ನೋಗಿತ್ತು. ಬಟ್ ಈಗ ಏನಾಗೋಗ್ಬಿಡುತ್ತೆ, ಹತ್ತಿರಕ್ಕೆ ಬಂದು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡುತ್ತೆ ಅದು. ಅಂದರೆ ಬೇರೆಯವರು ಏನೋ ಈ ರೀತಿ ನೀನು ಕೆಲಸ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ, ಎಷ್ಟು ತುಂಬ ಚೆನ್ನಾಗಿ ಮಾಡಿದೆಯಾ, ಅಚ್ಚುಕಟ್ಟಾಗಿ ಮಾಡಿದೆಯಾ, ನಾನು ತುಂಬ ನಿನ್ನ ಮೆಚ್ಕೊಂಡ್ಬಿಟ್ಟೆ ಅಂತ ಹೇಳ್ಬಿಡೋದಾಗಿರ್ಬೋದು, ಗೌರವ ಕೊಡೋದಾಗಿರ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಮನ್ನಣೆ ಅಂತೀವಿ, ಅಂದರೆ ರೆಸ್ಪೆಕ್ಟ್ ಸಿಗುವಂಥದ್ದಾಗುತ್ತೆ ಈ ಒಂದು 138 ದಿನಗಳ ಕಾಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಭೂಮಿ ಅಥವಾ ನಿಮ್ಮ ಜಾಗ ಅಂತೀವಲ್ಲ, ಅದಕ್ಕೆ ಬೆಲೆ ಬಾಳುವಂತಹ ಒಂದು ಬೆಲೆ ಬರುವಂಥದ್ದಾಗುತ್ತೆ. ಅಂದರೆ ನೀವು ಮಾರಾಟ ಮಾಡ್ತೀನಿ ಅಂದರೆ ಒಳ್ಳೆ ಬೆಲೆ, ನೀವು ಒಂದು ತೊಗೊಳ್ತೀನಿ ನೀವು ತೊಗೊಂಡಾದ್ಮೇಲೆ ಒಳ್ಳೆ ಬೆಲೆ. ಅಲ್ಲಿವರೆಗೂ ಅದಕ್ಕೆ ಬೆಲೆ ಇರಲಿಲ್ಲ. ಈಗ ಹೇಗೆ ಆ ಪೀಠಕ್ಕೆ ಕೂತ್ಕೊಂಡಾಗ ಬೆಲೆ, ಹಾಗೆ ಈಗ ಏನಾಗ್ಬಿಡುತ್ತೆ, ನೀವು ಅದು ತೊಗೊಂಡ ತಕ್ಷಣ ಅದಕ್ಕೆ ಬೆಲೆ ಬಂದುಬಿಡುತ್ತೆ. ಅಂದರೆ ಅಷ್ಟು ನಿಮಗೆ ಅನುಕೂಲ ಭೂಮಿ ಯಂತ್ರ ಏನಿಲ್ಲ. ಅಥವಾ ನಿಮಗೆ ಭೂಮಿಯಲ್ಲಿ ಏನಾದರೂ ತಕರಾರುಗಳಿದ್ದರೆ, ಈ ಕೋರ್ಟು ಕಚೇರಿ, ಅಣ್ಣ ತಮ್ಮ ಅಥವಾ ಬಂಧುಗಳು ಯಾರೋ ಸತಾಯಿಸೋದು, ಅಥವಾ ಮೂರನೇ ವ್ಯಕ್ತಿ ಯಂತ್ರ ನಂದು ಲಿಟಿಗೇಷನ್ ಏನೋ ಇರ್ತಾವಲ್ಲ, ಅದೆಲ್ಲ ಮಾತುಕತೆ ಯಂತ್ರ ಬಗೆಹರಿಯುವಂಥದ್ದಾಗತ್ತೆ. ಈ ಕೋರ್ಟ್ ಕಚೇರಿ ಅದು ಸೆಕೆಂಡ್ರಿ, ಅದು ನೀವು ಅದನ್ನು ಮುಂದುವರಿಸ್ಬೋದು ಅಥವಾ ಇಲ್ಲ ಅಂತಲೂ ಹೇಳ್ಬೋದು. ಬಟ್ ಇಲ್ಲಿ ಏನಾಗುತ್ತೆ, ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲವು ವ್ಯವಹಾರಗಳನ್ನು ನೀವು ಮುಗಿಸಿಕೊಂಡು ಹೋಗುವಂಥದ್ದಾಗುತ್ತೆ. ಆವಾಗ ಅಲ್ಲಿ ವಿಡ್ರಾ ಮಾಡ್ಕೊಂಡು ಬಿಡ್ತಾರೆ ಅವ್ರು ಹಾಕಿರ್ತಕ್ಕಂಥವ್ರು, ಅಥವಾ ನೀವೇ ವಿಡ್ರಾ ಮಾಡ್ಕೊಂಡು ಬಿಡ್ತೀರಿ. ಇನ್ನು ನಾವು ಮಾತುಕತೆಯಲ್ಲಿ ಬಗೆಹರಿಸ್ಕೊಂಡಿದ್ವಿ, ಮುಂದೆ ನಾವು ಹೋಗಲಿಕ್ಕೆ ಇಚ್ಛೆ ಇಲ್ಲ ಅಂದಾಗ ಅವ್ರು ಯಾಕೆ ಕೇಳ್ತಾರೆ, ಆಯ್ತು ನಿಮ್ಮ ಇಷ್ಟ ಅಂತ ಬಿಟ್ಬಿಡ್ತಾರೆ. ಹಾಗೆ ಕೆಲವು ಜಾಗಗಳಿಗೆ ಏನಾದರೂ ಲಿಟಿಗೇಷನ್ ಅಂತ ಇದ್ದುದ್ದೇ ಆದಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಈ ಒಂದು 138 ದಿನಗಳ ಒಳಗಾಗಿ ಅದು ಸರಿ ಹೋಗುವಂಥದ್ದಾಗತ್ತೆ. ಇನ್ನು ಏನದು ಸಂಬಂಧ ಅಂದರೆ ಗಂಡ ಹೆಂಡತಿ, ಇಲ್ಲಿ ಪ್ಲಸ್ ಇದೆ. ಅಂದರೆ ಇಲ್ಲೇನಾಗ್ಬಿಡುತ್ತೆ, ತುಂಬ ದಿನಗಳ ನಂತರ ನಿಮ್ಮ ಮನಸ್ತಾಪ ಒಳಗೆ ಇತ್ತು, ಒಮ್ಮೊಮ್ಮೆ ಜಗಳಾಡಿದ್ದೀರಾ, ಒಮ್ಮೊಮ್ಮೆ ರೋಷಾಗ್ನಿಯದೊಂದಿಗೆ ಕೈ ಮಿಲಾಯಿಸುವಂಥಕ್ಕೂ ಹೋಗಿದೆ, ಏನೇನೋ ಆಗಿದೆ, ನಾನಾ ಅವತಾರಗಳಾಗಿದೆ ಅಂತ ತಿಳ್ಕೊಳ್ಳಿ. ಅಥವಾ ತುಂಬ ನೊಂದು ಬೆಂದು ಹೋಗಿದ್ದೀರಾ ಅಂತಲೂ ತಿಳ್ಕೊಳ್ಳಿ. ಯಾಕೆಂದರೆ ಈ ದಾಂಪತ್ಯ ಅಂತ ಹೇಳಿದರೆ ಇಲ್ಲಿ ಅಂದರೆ ಪ್ರಾರಂಭ, ಅಂತ್ಯ ಅಂತಲೇ ಇದೆ. ದಾಂಪತ್ಯ ಅಂತಲೇ ಕರೀತಾರೆ. ಅಂದರೆ ಇಲ್ಲಿ ಪ್ರಾರಂಭ, ಮದುವೆ ಆದ ದಿನದಿಂದಲೇ ನಿಮ್ಮದು ಪ್ರಾರಂಭ ಜೀವನ, ಅಂತ್ಯ ಅಂತ ಬರುತ್ತೆ ಲಾಸ್ಟಿಗೆ. ಅಂದರೆ ಕೆಲವೊಮ್ಮೆ ಅದು ಏನೋ ಎಲ್ಲೋಗೆ ತೊಗೊಂಡೋಗ್ಬಿಡುತ್ತೆ. ಆಗಬಾರ್ದು, ಖಂಡಿತವಾಗಿ ನಾವು ಅದನ್ನೇ ಇದು ಮಾಡ್ತಾ ಇರೋದು. ಬಟ್ ಇಲ್ಲಿ ಏನಾಗುತ್ತೆ, ಕೆಲವು ಪರ್ಸ್ನಲಿ ಈಗೋ ಅಂತ ಇದ್ದಾಗ ಅದು ವಿಜೃಂಭಣೆಗೆ ಹೊರಟೋಗ್ಬಿಟ್ಟಿರುತ್ತೆ. ಸೊ ಅದೆಲ್ಲ ನೊಂದು ಬೆಂದು ಹೋಗ್ಬಿಟ್ಟಿದ್ದೀರಾ. ಬಟ್ ಈಗ ಏನಾಗುತ್ತೆ ಅಂದರೆ ಜುಲೈ 28ರ ನಂತರ ಅದಕ್ಕೆ ಸ್ವಲ್ಪ ಏನಾಗುತ್ತೆ, ಕರಿಬಿಡ್ತೀರಾ. ಈಗ ಹೆಂಡತಿ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ಳು ಅಂದ್ಕೊಳ್ಳಿ ಗಂಡನ ಹತ್ರ, ನನ್ನ ಹತ್ರ ಕ್ಷಮೆ ಇರಲಿ, ನಾನು ಮಾತಾಡಬಾರ್ದಾಗಿತ್ತು ಹಾಗೆ, ಅಥವಾ ನನಗೆ ಗೊತ್ತಾಗಿರಲಿಲ್ಲ ಈ ಸಮಸ್ಯೆ ಹಿಂಗಾಗುತ್ತೆ, ಮುಂದೆ ಈ ರೀತಿಯೆಲ್ಲ ತೊಂದರೆ ಆಗುತ್ತೆ ನನಗೆ, ನಿಮಗೆ, ಮಕ್ಕಳಿಗೆ, ಹಾಗಾಗಿ ನನ್ನ ಹತ್ರ ನಿಮಗೆ ಬೇಜಾರಾಗಿದೆ, ದಯವಿಟ್ಟು ಕ್ಷಮೆ ಇರಲಿ, ಮಕ್ಕಳ ಭವಿಷ್ಯಕ್ಕಾದರೂ ವಿಚಾರ ಮಾಡಿ ಅಂತ ಪಾಪ ತುಂಬ ವಿನಮ್ರತೆಯಿಂದ ಬೇಡಿಕೊಳ್ಳುವಂಥದ್ದಾಗುತ್ತೆ.
ಅಲ್ಲಿ ಗಂಡ ಇದಕ್ಕಿದ್ದಂಗೆ ಅಳೋದೇನು, ಆ, ಏನೋ ತೋರಿಸೋದಿಲ್ಲ ಪಾಪ ಆ ಪ್ರಾಣಿಗೂ. ಅವರು ಕೂಡ ಇಲ್ಲ ಇಲ್ಲ ನೀವು ಸಾರಿ ಕೇಳೋಂಥ ಅವಶ್ಯಕತೆ ಇಲ್ಲ, ಸೊ ಇರಲಿ, ನಿನ್ನಿಂತ್ರ ತಪ್ಪಾಗಿದೋ ನನ್ನಿಂತ್ರ ತಪ್ಪಾಗಿದೋ ಗೊತ್ತಿಲ್ಲ, ಆ ಕ್ಷಮ ಒಂದು ಕೆಟ್ಟ ಕನಸಂತೂ ಮರೆತು ಬಿಡು ಅಂತೇಳಿ ಅವರೂ ಕೂಡ ಅದಕ್ಕೆ ಸ್ಪಂದನೆ ಮಾಡುವಂಥದ್ದಾಗತ್ತೆ. ಇದು ಶನಿ ನಿಮ್ಮನ್ನು ಒಗ್ಗೂಡಿಸ್ತಾನೆ, ಒಂದು ಬಾಂಧವ್ಯವನ್ನು ಜೋಡಿಸ್ತಾನೆ, ಮತ್ತು ನಿಮ್ಮಲ್ಲಿ ಇರತಕ್ಕಂಥ ಕಲ್ಮಶಗಳನ್ನು ದೂರ ಮಾಡ್ತಾನೆ, ಕಂದಕಗಳನ್ನು ದೂರ ಮಾಡ್ತಾನೆ, ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಅಂತಲೇ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಅಂದರೆ ಇಲ್ಲಿ ದಾಂಪತ್ಯ ಜೀವನ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ. ಯಾರೆಲ್ಲ ಡೈವರ್ಸಿಗೆ ಅಪ್ಲೈ ಮಾಡಿದ್ದೀರಾ ಅದು ಕ್ಯಾನ್ಸಲ್ ಮಾಡ್ಕೊಳ್ತೀರಾ, ಯಾರೆಲ್ಲ ಆಲ್ರೆಡಿ ಡೈವರ್ಸ್ ಆಗಿದೆ ಮತ್ತು ಪುನರ್ವಿವಾಹಕ್ಕೆ ಅಥವಾ ಪುನಃ ಏನೋ ಕೂಡಿ ಬಾಳಲು ಮನಸ್ಸು ಮಾಡುವಂಥದ್ದಾಗುತ್ತೆ, ಅಥವಾ ಇನ್ನೊಂದು ಮದುವೆಗಾದರೂ ಪ್ರಸ್ತಾಪನೆ ಮಾಡುವಂಥದ್ದಾಗುತ್ತೆ. ಒಟ್ಟು ದಾಂಪತ್ಯ ಜೀವನ ಚೆನ್ನಾಗಿ ಆಗುವಂಥದ್ದಾಗತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳೋದು. ಇನ್ನು ಅದೇ ರೀತಿಯಾಗಿ ಮುಂದಿನ ಅನುಕೂಲದ ವಿಷಯಕ್ಕೆ ಬರೋದಾದರೆ, ನಿಮ್ಮ ಅನಾರೋಗ್ಯದ ಸಮಸ್ಯೆಗಳು, ಅನಾರೋಗ್ಯದ ಏನಿದೆ, ಈ ಬೆನ್ನು ನೋವಾಗಿರ್ಬೋದು, ಕಣ್ಣು ನೋವಾಗಿರ್ಬೋದು, ಅಥವಾ ನಿಮ್ಮ ಒಂದು ಅಲರ್ಜಿ ಏನಂತೀರ, ಈ ಡಸ್ಟ್ ಅಲರ್ಜಿ ಅಥವಾ ಅಜೀರ್ಣ, ಇದು ಬಲವಾಗಿ ಕಾಡ್ತಕ್ಕಂಥದ್ದು ಒಂದಿಷ್ಟು ವಿಷಯಗಳು ನಿಮಗೆ ಪದೇ ಪದೇ ಕಾಡ್ತಾಯಿತ್ತು. ಈಗೇನಾಗುತ್ತೆ ಅದು ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ. ಒಂದಿಷ್ಟರಲ್ಲಿ ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆ ನಿಮಗೆ ಕಾಣುವಂಥದ್ದಾಗತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮದುವೆಗೋಸ್ಕರ, ಅಂದರೆ ಈಗ ದಾಂಪತ್ಯ ಜೀವನ ಅದು ಆಲ್ರೆಡಿ ಮದುವೆ ಆಗಿರೋದಾಯಿತು, ಈಗ ಹೊಸದಾಗಿ ಪಾಪ ಇನ್ನು ಏಜ್ ಬಂದಿದೆ, ಈಗ ಲೈಫಲ್ಲಿ ಸೆಟಲ್ ಡೌನ್ ಆಗಿದ್ದಾರೆ, ಒಂದು 25-30 ವರ್ಷದ ಯುವತಿಯರು, ತರುಣಿಯರು ಅಂತಲೇ ತಿಳ್ಕೊಳ್ಳಿ. ಅವ್ರಿಗೇನಾಗುತ್ತೆ ಅಂದರೆ ಮದುವೆ ಪ್ರಸ್ತಾಪ ಸಡನ್ನಾಗಿ ಬರುವಂಥದ್ದಾಗುತ್ತೆ. ಏನೋ ಇದಕ್ಕಿದಂಗೆ ಮದುವೆ ಪ್ರಸ್ತಾಪ ಮಾಡಿಬಿಡ್ತಾರೆ, ಇವರು ಎಸ್ ಅಂತ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ, ದೇವರು ತಥಾಸ್ತು ಅಂದ್ಬಿಟ್ಟಿರ್ತಾನೆ. ಒಂದು 2-3 ತಿಂಗಳಲ್ಲಿ ಮುಹೂರ್ತ ಇಲ್ಲ ಅಂತ ಹೇಳಿದ್ರಾಗೂ ಡಿಸೆಂಬರ್ಗೆ ಅದು ಮುಹೂರ್ತ ಬಂದುಬಿಟ್ಟಿರುತ್ತೆ, ಮದುವೆ ಆಗೋಗ್ಬಿಡುತ್ತೆ. ಅಂದರೆ ಅಷ್ಟು ಬೇಗ ನಿಮಗೆ ಡಿಸೆಂಬರ್ ಒಳಗಾಗಿ ಮದುವೆ ಕೂಡಿ ಮದುವೆ ಡೇಟು ಫಿಕ್ಸ್ ಆಗೋಗ್ಬಿಡುತ್ತೆ. ಅಂದರೆ ಡಿಸೆಂಬರಿಗೆ ನಿಮಗೆ ಮದುವೆ ಆಗುವಂಥ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೂರದ ಪ್ರಯಾಣ, ಇದು ಇಂಪಾರ್ಟೆಂಟ್ ಕರ್ಕಾಟಕ ರಾಶಿಯವರು. ನಿಮಗೆ ಹೊರದೇಶಕ್ಕೆ ಹೋಗಬೇಕಾದ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಕೆಲಸಕ್ಕಾಗಿ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ, ಅಂದರೆ ಇಲ್ಲಿ ಸ್ವಲ್ಪ ನಿಮಗೆ ಅನುಕೂಲತೆಗಳನ್ನು ಹೊಂದುವಂಥವ್ರಾಗ್ತೀರ ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ. ಅಂದರೆ ದೂರದ ಪ್ರಯಾಣದಿಂದ ಒಳ್ಳೆ ಹೆಸರುವಾಸಿಯನ್ನು ಮಾಡ್ಕೊಳ್ತೀರಾ, ಒಳ್ಳೆಯ ಹೆಸರನ್ನು ನೀವು ಗಳಿಸುವಂಥವ್ರಾಗ್ತೀರಾ ಅಂತಲೂ ಹೇಳ್ಬೋದು. ಅಂದರೆ ಒಂದು ರೀತಿಯಲ್ಲಿ ನಿಮ್ಮ ಒಂದು ಡೆಸ್ಟಿನೇಷನ್ ಅಂತೀರಲ್ಲ, ಅದು ಅಲ್ಲಿ ಕ್ರಿಯೇಟ್ ಆಗುವಂಥದ್ದು ಆಗ್ಬೋದು. ಅದನ್ನು ನೀವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆಯನ್ನು ತೆಗೆದುಕೊಂಡು ಹೋಗ್ಬೋದು. ಇದಿಷ್ಟೆಲ್ಲ ಅನುಕೂಲಗಳು. ಇನ್ನು ಅನಾನುಕೂಲದ ಒಂದು ವಿಷಯಕ್ಕೆ ಬರೋದಾದರೆ, ಇಲ್ಲಿ ನಿಮಗೆ ತಂದೆ ಮತ್ತು ಗುರು ಇವರು, ಅಂದರೆ ಇಲ್ಲಿ ತಂದೆ ತಾಯಿ ಅಂದರೆ ಅವರ ಒಂದು ಶಾಪ ಆಗಿರ್ಬೋದು ಅಥವಾ ಗುರುವಿನ ಶಾಪ ಆಗಿರ್ಬೋದು, ಇದು ತಟ್ಟುವಂಥದ್ದಾಗುತ್ತೆ ಈ ಒಂದು ಸಮಯದಲ್ಲಿ. ಅಂದರೆ ನಾವು ಬೆಳವಣಿಗೆ ಆದಂಗೆಲ್ಲ ತಂದೆ ತಾಯಿಗಳನ್ನು ನಾವು ಒಂದು ರೀತಿಯಲ್ಲಿ ಅಗೌರವ ತೋರಿಸೋದಾಗಿರ್ಬೋದು, ಅಥವಾ ಅವರನ್ನು ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡುವಂಥದ್ದಾಗಿರ್ಬೋದು. ನೀ ಏನು ಮಾಡಿದೀಯ, ನಾನೇ ಎಲ್ಲ ಮಾಡ್ಕೊಂಡಿದ್ದೀನಿ, ಹಾಗೆ ಹೀಗೆ, ನಿಂದೇನು ಇದರಲ್ಲಿ ಇಲ್ಲ, ನೀ ಯಾಕೆ ನನ್ನ ತಲೆ ಹಾಕ್ತೀಯ, ನಿನ್ನ ವಿಷಯ ಎಷ್ಟಷ್ಟು ನೋಡ್ಕೊ, ಈ ರೀತಿಯಲ್ಲಿ ಸ್ವಲ್ಪ ಅವರನ್ನು ನಾವು ಅವಾಯ್ಡ್ ಮಾಡ್ತಾ ಇರೋದು, ಅಥವಾ ಮಾತಿನ ಭರಾಟೆಯಲ್ಲಿ ಏನೋ ಸ್ವಲ್ಪ ತುಚ್ಛವಾದ ಮಾತುಗಳನ್ನು ಮಾಡೋದು, ಇದೆಲ್ಲ ಮಾಡೋದರಿಂದ ಏನಾಗುತ್ತೆ ಅಂದರೆ ಅವರ ಒಂದಿಷ್ಟು ನೋವುಗಳು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ. ಅಥವಾ ಈ ಒಂದು 138 ದಿನಗಳಲ್ಲಿ ಅದರ ಒಂದು ಶಾಪ ನಿಮಗೆ ಇಮಿಡಿಯೇಟ್ಲಿ ತಟ್ಟುವಂಥದ್ದಾಗುತ್ತೆ. ಮತ್ತು ಗುರುವಿನ ಶಾಪವು ಕೂಡ ಈ ಒಂದು ಸಮಯದಲ್ಲಿ ತಟ್ಟುವಂಥದ್ದಾಗುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಯಾರನ್ನು ನಿಮ್ಗಿಂತ ದೊಡ್ಡವರಾಗಿರಲಿ ಅಥವಾ ನಿಮ್ಮ ತಂದೆ ತಾಯಿ ಸಮಾನ ಆಗಿರ್ತಕ್ಕಂಥವ್ರಾಗಿರಲಿ ಅಥವಾ ನಿಮ್ಮ ಒಂದು ಗುರುವಿನ ಸಮಾನ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರಲಿ, ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದ್ರೂ ಅಪಹಾಸ್ಯ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಕೀಳು ಮಟ್ಟದ ಮಾತುಗಳನ್ನು ಆಡಲು ಹೋಗಬೇಡಿ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ, ಈ ಒಂದು ಸಮಯದಲ್ಲಿ ಅನಾನುಕೂಲದ ಎರಡನೇ ವಿಷಯಕ್ಕೆ ಹೋಗಿ ದಿಢೀರಾದ ಖರ್ಚುಗಳು ಬರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅಲ್ಲಿ ಆಕಸ್ಮಿಕ ಧನಲಾಭ ಅಂತಲೂ ಹೇಳಿದೆ, ಕೆಲವು ಆಕಸ್ಮಿಕ ಪ್ರಮೋಷನ್ ಅಂತಲೂ ಹೇಳಿದೆ. ಇಲ್ಲೂ ಅಷ್ಟೇ ಆಕಸ್ಮಿಕವಾಗಿ ಕೆಲವು ಖರ್ಚುಗಳು ದಿಢೀರಂತ ಬಂದುಬಿಡುತ್ತೆ. ನಿಮ್ಮ ತಪ್ಪೇ ಇಲ್ಲ ಅಲ್ಲಿ, ಬಟ್ ಆದರೂ ನಿಮ್ಮ ಪಾಕೆಟ್ ಮನಿ ಹತ್ರ ದುಡ್ಡು ಹೋಗ್ಬೇಕು. ಉದಾಹರಣೆಗೆ ಯಾರೋ ನಿಮ್ಮ ಮಗಳು ಮಗನೋ ಅಥವಾ ಯಾರೋ ನಿಮಗೆ ಸಂಬಂಧ ಇರೋರು ಗಾಡಿ ಕೊಟ್ಬಿಟ್ಟಿರ್ತೀರೋ, ಅವನಲ್ಲಿ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ.
ಅಲ್ಲಿ ಮೈನರ್ ಆಗಿರ್ಬೋದು, ತಪ್ಪು ಇವಂದೇ ಆಗಿರ್ಬೋದು, ಸಿಗ್ನಲ್ ಜಂಪ್ ಆಗಿ ಹೋಗಿರ್ಬೋದು, ಏನೇ ಆಗಿರ್ಬೋದು, ಅಲ್ಲಿ ಗಾಡಿ ರಿಜಿಸ್ಟರ್ ನಿಮ್ಮ ಹೆಸರಲ್ಲಿ ಇದೆ, ನೀವು ಹೋಗಿಲ್ಲ, ಬಟ್ ಇನ್ನೊಬ್ರಿಗೆ ಕೊಟ್ಟಿದ್ದೀರಾ. ಈಗ ಅವರು ಫೋನ್ ಮಾಡಿ ಹಿಂಗಾಗಿದೆ ಬನ್ನಿ ಅಂತ ಹೇಳಿದಾಗ ನಿಮ್ಮನ್ನು, ಅದು ಸಹಜ. ಈಗ ಅವ್ರು ನನ್ನ ಹತ್ರ ದುಡ್ಡು ಇಲ್ಲ ಅಂತ ಹೇಳ್ತಾರೆ, ಈಗ ಕಟ್ಟಿ ಗಾಡಿಯನ್ನು ನೀವು ಬಿಡಿಸ್ಕೊಂಡು ಬರಬೇಕು, ಅಥವಾ ಅದಕ್ಕೆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದೆಲ್ಲ ನೀವೇ ಭರಿಸ್ಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಕೆಲವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಖರ್ಚುಗಳು ಬರುತ್ತೆ. ಇಲ್ಲ ನೀವು ಮನೆಯಲ್ಲೋ ಅಥವಾ ರಸ್ತೆಯಲ್ಲೋ ಹೋಗಬೇಕಾದಾಗ ಕಾಲು ಜಾರಿ ಬಿದ್ದು ಅದು ಗಾಯ ಆಗಿ ಒಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರುತ್ತೆ. ಅಥವಾ ಮನೆ ಹತ್ತುವಾಗ ಸ್ಟೆಪ್ಸ್ ವ್ಯತ್ಯಾಸ ಆಗಿ ಬಿದ್ದು ಗಾಯ ಮಾಡಿಕೊಂಡು ಅದು ಅನ್ಎಕ್ಸ್ಪೆಕ್ಟೆಡ್ ಖರ್ಚು. ಅಥವಾ ನೀವು ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಾದಾಗ ಯಾರೋ ಹಿಂದೆ ನಿಂತರು ಬಂದು ಅಥವಾ ಮುಂದೆ ನಿಂತಿರ್ಬೋದು, ಗುದ್ದಿ ಸಣ್ಣ ಪುಟ್ಟ ಖರ್ಚುಗಳು ದೊಡ್ಡದಾಗ್ಬೋದಂಥದ್ದಿರುತ್ತೆ. ಇನ್ನು ಅದೇ ರೀತಿ ವಾಹನ ನಡೆಸುವಾಗ ಅಪಘಾತಗಳು ಆಗ್ಬೋದು, ಇದರಿಂದ ಗಾಡಿ ಡ್ಯಾಮೇಜ್ ಆಗ್ಬೋದು, ನಿಮಗೂ ಸ್ವಲ್ಪ ಏಟು ಬೀಳ್ಬೋದು, ಇದರಿಂದ ಒಂದಿಷ್ಟು ಖರ್ಚುಗಳು ಬರುವಂಥದ್ದಾಯ್ತು. ಹಾಗಾಗಿ ಈ ಒಂದು ಸಮಯದಲ್ಲಿ, ಈ ಒಂದು 138 ದಿನಗಳ ಕಾಲ ಕರ್ಕಾಟಕ ರಾಶಿಯವರು ಆದಷ್ಟು ನಿಧಾನವಾಗಿ ಗಾಡಿಗಳನ್ನು ಓಡಿಸೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ಒಂದು ಅನಾನುಕೂಲ ವಿಷಯಕ್ಕಂತ ಬರೋದಾದರೆ, ನಿಮ್ಮ ಒಂದು ಮಾತುಗಳನ್ನು ಅತಿ ಕಡಿಮೆ ಮಾಡೋದು ತುಂಬ ಉತ್ತಮ. ಏನೂ ಮಾತಾಡಲಿಕ್ಕೆ ಹೋಗಬೇಡಿ. ಅತಿರೇಕದ ಮಾತುಗಳಂತೂ ಮೊದಲೇ ಆಡಲು ಹೋಗಬೇಡಿ. ನಿಮಗದು ತುಂಬ ಅಪಹಾಸ್ಯಕ್ಕೀಡಾಗಿಬಿಡ್ತೀರ, ಅವಮಾನ ಮಾಡ್ಕೊಳ್ಳುವಂಥದ್ದಾಗತ್ತೆ. ಹಾಗಾಗಿ ಮಾತು ಎಷ್ಟಾಗಬೇಕು ಅಷ್ಟೇ ಆಡಿ, ಅತಿರೇಕದ ಮಾತುಗಳನ್ನು ಯಾರ ಹತ್ರ ಆಡಲು ಹೋಗಬೇಡಿ. ಯಾರನ್ನು ಹಾಸ್ಯಪೂರ್ವಕವಾಗಿ ಏನಂತೀರ ವಿವರಣೆ ಕೊಡಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇದಿಷ್ಟು ಅನಾನುಕೂಲಗಳು ನಿಮಗೆ ಈ ಒಂದು ಸಮಯದಲ್ಲಿ ಸಿಗುವಂಥದ್ದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ನೀವು ಸಾಧ್ಯವಾದಷ್ಟು ಶನೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಶನಿದೇವರ ಆರಾಧನೆ ಮಾಡಿ, ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳು, ಅಷ್ಟೋತ್ತರ, ಸ್ತೋತ್ರ, ಕಥೆ ಮುಂತಾದವುಗಳನ್ನು ಪಠಣೆ ಮಾಡಿ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಶನಿವಾರ ವಾಲಂಟಿಯರ್ ಆಗಿ ಶನಿ ದೇವಸ್ಥಾನದಲ್ಲಿ ಏನಾದರೂ ಸೇವೆ ಮಾಡಿ. ಸೊ ಇದರಿಂದ ಶನಿಯ ಅವೈಕೃಪೆ ದೂರವಾಗುತ್ತೆ, ಶನಿಯ ಒಂದು ಕೃಪಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇದಾಗಿತ್ತು ಕರ್ಕಾಟಕ ರಾಶಿಯವರ ಶನಿ ವಕ್ರಿಯ ಸಂಚಾರದ ಫಲಾಫಲಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ತಿಳಿಸುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.